ಜೈ ಹಿಂದ್. ಇವತ್ತು ನಾವು ಇಂಗ್ಲಿಷ್ ಗ್ರಾಮರ್ದಲ್ಲಿ ಡೈಲಿ ಕ್ಲಾಸಸ್ಗಳನ್ನ 3ನೇ ಕ್ಲಾಸ್ದಲ್ಲಿ ಬಂದೇವಿ. ಈ 3ನೇ ಕ್ಲಾಸ್ದಲ್ಲಿಯೂ ಕೂಡ ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ ಗಳನ್ನ ನಿಮ್ ಜೊತೆಗೆ ಹಂಚ್ಕೋತಾ ಇದ್ದೇನೆ. ಇದು ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬಹುದು, ಅದ್ರ ಜೊತೆಗೆ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬಹುದು, ಈ ಎರಡೂ ಎಕ್ಸಾಮ್ ಗಳಿಗೆ ಅನುಕೂಲ ಆಗುವ ಹಾಗೆ ಓಕ್ಯಾಬ್ ಕ್ಲಾಸಸ್ ಗಳನ್ನ ನಡೆಸ್ತಾ ಇದ್ದೇವೆ ನಾವು. ಓಕ್ಯಾಬ್ ಕ್ಲಾಸಸ್ಗಳು ಅಂತಂದ್ರೆ ಸಂಪೂರ್ಣವಾಗಿ ನಿಮ್ಗೆ ಶಬ್ದ ಭಂಡಾರದ ನಾಲೆಜ್ ಈ ಒಂದು ಸೀರೀಸ್ ದಲ್ಲಿ ಸಿಗ್ತಾ ಇದೆ. ಈ ಒಂದು ಸೀರೀಸ್ ಹೆಸರು ಫೈರ್ ಸೀರೀಸ್ ಅಂತ ಹೇಳಿ ನಾವು ನಿಮ್ಗೆ ಕೊಟ್ಟೇವಿ. ಈಗಾಗಲೇ ನಾವು 2 ಕ್ಲಾಸಸ್ ಗಳನ್ನ ಕಂಪ್ಲೀಟ್ ಮಾಡೇವಿ, ಕ್ಲಾಸ್ 1 ಮತ್ತು ಕ್ಲಾಸ್ 2 ಅಂತ ಹೇಳಿ. ಇದು 3ನೇ ಕ್ಲಾಸ್ ಆಗಿದೆ. ಸೊ ಡೈಲಿ ಕ್ಲಾಸಸ್ ಗಳು ನಡೀತಾ ಇದಾವೆ. ಈ ಕ್ಲಾಸಸ್ ಗಳಲ್ಲಿ ನೀವು ಒಳ್ಳೆ ರೀತಿಯಿಂದ ನಿಮ್ಮ ಎಕ್ಸಾಮ್ಸ್ ಗಳಿಗೆ ಇಂಗ್ಲಿಷ್ ದಲ್ಲಿ ಪ್ರಿಪರೇಷನ್ ಅನ್ನ ನೀವು ಮಾಡಬಹುದಾಗಿದೆ. ಓಕೆ, ಸೊ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ಕೆಲವೊಂದಿಷ್ಟು ಟ್ರಿಕ್ಸ್ ದೊಂದಿಗೆ ನಿಮ್ಗೆ ಡೈಲಿ ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೀನಿ. ವಿಡಿಯೋವನ್ನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಹಾಗೂ ಈ ಏನು ನಾವು ಕ್ಲಾಸಸ್ ಗಳನ್ನ ಮಾಡ್ತಾ ಇದ್ದೀವಿ ಇದರ ನೋಟ್ಸ್ ಗಳನ್ನ ಸಂಪೂರ್ಣವಾಗಿ ಮಾಡಿ ಇಟ್ಕೊಳ್ರಿ. ನಿಮಗೆ ಮುಂದಿನ ಎಕ್ಸಾಮ್ಸ್ ಗಳಿಗೆ ಹೆಲ್ಪ್ ಆಗಿ ಆಗುತ್ತೆ. ಓಕೆ, ಹೆಚ್ಚಿನ ಮಾಹಿತಿಗಾಗಿ ನಿಮ್ಗೆ ಏನಾದ್ರೂ ಡೌಟ್ಸ್ ಗಳಿದ್ರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಈಗ ನೋಡೋಣ ನಾವು ಈ ಒಂದು ಕ್ಲಾಸ್ ದಲ್ಲಿ ಇರುವಂತಹ ಕೆಲವೊಂದಿಷ್ಟು ಕ್ವಶನ್ಸ್ ಗಳಿದಾವೆ, ಅವುಗಳು ಯಾವ್ಯಾವ್ದು ಅನ್ನೋದನ್ನ ನೋಡೋಣ. ಸೊ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ MTS ಎಕ್ಸಾಮ್ಗೆ ಯಾರೆಲ್ಲ ಪ್ರಿಪರೇಷನ್ ಅನ್ನ ನಡೆಸ್ತಾ ಇದ್ದೀರಿ, MTS ಎಕ್ಸಾಮ್ಗೆ ಪ್ರಿಪರೇಷನ್ ಅನ್ನು ನಡೆಸ್ತಾ ಇರುವಂತಹ ಅಭ್ಯರ್ಥಿಗಳಿಗೆ ಕಂಪ್ಲೀಟ್ ಆಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಇದೆ ನಿಮ್ಗೆ. ಈ ಕೋರ್ಸ್ ಓನ್ಲಿ 600 ರುಪೀಸ್ ಅಲ್ಲಿ ಸಿಗ್ತಾ ಇದೆ. ನೀವು ಈ ಒಂದು ಕೋರ್ಸ್ ಅನ್ನು ತೆಗೆದುಕೊಂಡು SSC MTS ಎಕ್ಸಾಮ್ಗೆ ತಯಾರಿಯನ್ನ ನಡೆಸಬಹುದಾಗಿದೆ. ಇದರಲ್ಲಿ ನಿಮ್ಗೆ GK ಎಲ್ಲ ಸಬ್ಜೆಕ್ಟ್ ಗಳ ವಿಡಿಯೋಸ್ಗಳು, ಅದ್ರ ಜೊತೆಗೆ ಮ್ಯಾಥ್ಸ್, ರೀಸನಿಂಗ್, ಇಂಗ್ಲಿಷ್ ಗ್ರಾಮರ್ ಮತ್ತು ವೊಕ್ಯಾಬ್ಯುಲರಿ ಎಲ್ಲಾ ಸಬ್ಜೆಕ್ಟ್ ಗಳ ರಿಕಾರ್ಡೆಡ್ ಕ್ಲಾಸಸ್ ಗಳು ನಿಮ್ಗೆ ಅವೈಲೇಬಲ್ ಆಗ್ತವೆ. ಅದ್ರ ಜೊತೆಗೆ PDF ನೋಟ್ಸ್ ಇರ್ತೈತಿ, ಮಾಕ್ ಟೆಸ್ಟ್ ಗಳನ್ನ ಕೂಡ ನಿಮ್ಗೆ ಇದರಲ್ಲಿ ಕೊಡ್ತಾ ಇದ್ದೇವೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇರ್ತವೆ, ಪ್ರಾಪರ್ ಆಗಿರುವಂತಹ ಗೈಡೆನ್ಸ್ ಕೂಡ ನಿಮ್ಗೆ ಈ ಒಂದು ಕ್ಲಾಸ್ ದಲ್ಲಿ ನಿಮ್ಗೆ ಸಿಗ್ತಾ ಇದೆ. ಈ ಒಂದು ಕ್ಲಾಸ್ ಈ ಒಂದು ಕೋರ್ಸ್ ದ ವ್ಯಾಲಿಡಿಟಿ ಇರುವಂತದ್ದು 6 ಮಂತ್ ವರೆಗೆ ಇರ್ತಾ ಇದೆ. ಅಂದ್ರೆ 6 ತಿಂಗಳವರೆಗೆ ನೀವು ಈ ಕ್ಲಾಸಸ್ ಗಳನ್ನ ಎಷ್ಟು ಬೇಕಾದಷ್ಟು ಸಲ ನೀವು ವಿಡಿಯೋಸ್ ಗಳನ್ನ ರಿಪೀಟ್ ಮಾಡಬಹುದು. ವಿಡಿಯೋಸ್ ಗಳನ್ನ ಪದೇ ಪದೇ ಕೂಡ ನೋಡಿ ನೀವು ನಿಮ್ಮ ನಾಲೆಜ್ ಅನ್ನ ಬೆಳೆಸ್ಕೋಬಹುದಾಗಿದೆ. ಒಳ್ಳೆ ರೀತಿಯಿಂದ ಕ್ಲಾಸಸ್ ಗಳನ್ನ ಮಾಡಲಾಗಿದೆ, ನಿಮ್ಗೆ ಎಲ್ಲ ಎಕ್ಸಾಮ್ಸ್ ಗಳಿಗೆ ಅನುಕೂಲ ಆಗುವ ಹಾಗೆ ಮಾಡಲಾಗಿದೆ. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲಿ ಕೆಳಗೆ ನಂಬರ್ ಕೊಟ್ಟೇವಿ ನಾವು, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ನೀವು ಪಡ್ಕೋಬಹುದು. ಈಗ ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ ಕ್ಲಾಸಸ್ ದಲ್ಲಿ ಇವತ್ತು ಇರುವಂತಹ ಕ್ವಶನ್ಸ್ ಗಳು. ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲಿದೆ, ಕಾಣಿಸ್ತಾ ಇದೆ ನಿಮ್ಗೆ. ಈ ಒಂದು ಪ್ರಶ್ನೆಗೆ ಉತ್ತರ ಏನಿದೆ ಅನ್ನೋದನ್ನ ನೀವು ನನಗೆ ಕಾಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಒಂದನೇ ಪ್ರಶ್ನೆ ನೋಡ್ರಿ, ಆಂಟೋನಿಮ್ ಕೇಳಲಾಗಿದೆ ಅಂತಂದ್ರೆ ವಿರುದ್ಧಾರ್ಥಕ ಪದ. ಪ್ರೊಸೀಡ್ ಅಂತ ಹೇಳಿ ಇದೆ ಪ್ರಶ್ನೆ. ಈ ಪ್ರೊಸೀಡ್ ಅನ್ನುವಂತಹ ಶಬ್ದಕ್ಕೆ ವಿರುದ್ಧಾರ್ಥಕ ಪದ ಯಾವುದು ಅನ್ನೋದನ್ನ ನೀವು ಹೇಳ್ಬೇಕು. ಆಪ್ಷನ್ಸ್ ಗಳಲ್ಲಿ ವಿತ್ಡ್ರಾ ಇದೆ, ಲೋಕಲ್ ಇದೆ, ಆಕ್ಸಿಡೆಂಟಲ್ ಇದೆ, ಆಮೇಲೆ ವೈಡ್ ಇದೆ. ಬೇಗನೆ ನೀವು ಕಾಮೆಂಟ್ ಅನ್ನ ಮಾಡ್ಬೇಕು. ನೀವು ಕಾಮೆಂಟ್ ಮಾಡಿದ್ರೆ ನಿಮ್ಗೆ ಈ ಪ್ರಶ್ನೆಯ ಆನ್ಸರ್ ದೃಢವಾಗ್ತೈತಿ. ಯಾಕೆ ಕಾಮೆಂಟ್ ಮಾಡ್ಬೇಕು ಅಂತ ಹೇಳ್ತೇನೆ ಅಂತಂದ್ರೆ, ನೀವು ಏನು ಓದ್ತಾ ಇದ್ರಿ ಅದು ಫಿಕ್ಸ್ ಆಗ್ಬಿಡ್ತೈತಿ. ಒಂದ್ ವೇಳೆಗೆ ನೀವು ಈ ಒಂದು ಪ್ರಶ್ನೆಗೆ ತಪ್ಪ ಆನ್ಸರ್ ಕೊಟ್ರ ಅಂತಂದ್ರೆ ನಿಮಗೆ ಗೊತ್ತಾಗುತ್ತೆ ಈ ಪ್ರಶ್ನೆ ಈ ರೀತಿ ಕ್ಲಾಸ್ ದಲ್ಲಿ ನಾ ಕೇಳಿದ್ದೆ, ಅದನ್ನ ತಪ್ಪು ಮಾಡಿದ್ದೆ, ಅದರ ಆನ್ಸರ್ ಏನ್ ಆಗ್ಬಹುದು, ಏನ್ ಆಗಿರ್ತೈತಿ ಅನ್ನೋದು ನಿಮ್ಗೆ ಮನವರಿಕೆ ಆಗುತ್ತೆ. ಅದ್ರ ಸಲುವಾಗಿ ಕಮೆಂಟ್ ಮಾಡ್ರಿ ಅಂತ ಹೇಳ್ತಾ ಇದ್ದೇನೆ. ಬಹಳಷ್ಟು ಜನ ಕ್ಲಾಸಸ್ ಗಳನ್ನ ನೋಡ್ತಾ ಇದ್ದೀರಾ, ಬಟ್ ಕಮೆಂಟ್ ಅನ್ನ ಮಾಡ್ತಾ ಇಲ್ಲ. ಆಮೇಲೆ ಫಾರ್ವರ್ಡ್ ಕೂಡ ಮಾಡ್ಬೇಕು, ಶೇರ್ ಕೂಡ ಮಾಡ್ಬೇಕು ಈ ಕ್ಲಾಸ್ ಅನ್ನ. ಬೇರೆಯವರು ಕೂಡ ಫ್ರೀ ಆಗಿರೋದ್ರಿಂದ ಬೇರೆಯವರು ಕೂಡ ಇದನ್ನ ನೋಡ್ಲಿ ಅಂತ ಹೇಳಿ. ಓಕೆ, ಪ್ರೊಸೀಡ್ ಇದರ ಅರ್ಥ ಏನಾಗುತ್ತೆ ಅಂತಂದ್ರೆ ಮುಂದುವರಿಸು. ಮುಂದುವರಿಸು ಇದರ ಅರ್ಥ ಏನಾಗುತ್ತೆ, ಮುಂದುವರೆಸು ಆಗುತ್ತೆ. ವಿತ್ಡ್ರಾ ಅಂತಂದ್ರೆ ಹಿಂಪಡೆ ಆಗ್ತೈತಿ. ಲೋಕಲ್ ಅಂತಂದ್ರೆ ಸ್ಥಳೀಯ ಅರ್ಥ ಆಗುತ್ತೆ. ಎಲ್ಲ ಶಬ್ದಗಳ ಅರ್ಥಗಳನ್ನ ನಿಮ್ಗೆ ನಾನು ಬರೆಸ್ತಾ ಇದ್ದೀನಿ. ಇವುಗಳನ್ನ ನೋಟ್ಸ್ ಆಗಿ ಮಾಡ್ಕೊಡ್ರಿ ಎಲ್ಲವುಗಳನ್ನ. ಯಾಕಂತಾರೆ ಎಲ್ಲವುಗಳ ಅರ್ಥ ಗೊತ್ತಿರ್ಬೇಕು ನಿಮ್ಗೆ, ಬಹಳ ಇಂಪಾರ್ಟೆಂಟ್. ಶಬ್ದಗಳ ಅರ್ಥ ನಿಮ್ಗೆ ಗೊತ್ತಿತ್ತು ಅಂತಂದ್ರೇನೆ ನೀವು ಯಾವ್ದು ಆನ್ಸರ್ ಆಗ್ಬಹುದು ಅಂತ ಹೇಳಿ ಆನ್ಸರ್ ಮಾಡ್ಲಿಕ್ಕೆ ಆಗತ್ತಿಲ್ಲ ಅಂತಂದ್ರೆ ಮಾಡಕ್ ಆಗಂಗಿಲ್ಲ. ಇದೊಂದು ಟಾಪಿಕ್ ಯಾವ ರೀತಿ ಇರುತ್ತಂತಂದ್ರೆ ವೊಕ್ಯಾಬ್ ದಲ್ಲಿ ನೀವು ಎಷ್ಟು ಮಾಡಿದಷ್ಟು ಕಡಿಮೆನೇ ಇದೆ. ಬಟ್ ಇಲ್ಲಿ ಮಾಡಿಸುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಗಳು ಆಗಿರೋದ್ರಿಂದ ಇವುಗಳ ಅರ್ಥ ಅಂತೂ ನಿಮ್ಗೆ ಗೊತ್ತಿರಲೇಬೇಕು. ಹಾಗಾಗಿ ಇವುಗಳನ್ನ ನೋಟ್ಸ್ ಆಗಿ ಮಾಡ್ತಾ ಹೋಗ್ರಿ. ಓಕೆ, ಆಕ್ಸಿಡೆಂಟಲ್ ಇದೆ. ಆಕ್ಸಿಡೆಂಟಲ್ ಅಂತಂದ್ರೆ ಆಕಸ್ಮಿಕ ಅಂತ ಹೇಳಿ ಬರ್ತೈತಿ.
ವೈಡ್ ಅಂತಂದ್ರೆ ಅಗಲ. ಈಗಾಗಲೇ ನಿಮ್ಗೆ ಗೊತ್ತಾಗಿರ್ಬಹುದು ಅದರ ಆನ್ಸರ್ ಏನಾಗಿರ್ತೈತೆ ಅಂತೇಳಿ. ನೋಡ್ರಿ, ಪ್ರೊಸೀಡ್ ಅನ್ನುವಂಥದ್ದೇನು, ಯಾವ್ದಾದ್ರು ಒಂದು ಕಾರ್ಯವನ್ನ ನಾವು ಮುಂದುವರಿಸಬೇಕಾಗಿತ್ತು ಅಂತಂದ್ರೆ ಪ್ರೊಸೀಡ್ ಅಂತ ಹೇಳಿ ಬರ್ತೇವೆ. ಅದೇ ಆ ಕಾರ್ಯವನ್ನ ಹಿಂಪಡಿಬೇಕಾಗಿತ್ತು ಅಥವಾ ಆ ಕಾರ್ಯವನ್ನ ಸ್ಥಗಿತ ಮಾಡ್ಬೇಕಾಗಿತ್ತು ಅಂತಂದ್ರೆ ವಿತ್ಡ್ರಾ ಅಂತೇವೆ. ವಿತ್ಡ್ರಾ ಅಂತಂದ್ರೆ ಹಿಂಪಡೆಯೋದು. ಆ ಕೆಲಸ ಏನ್ ಆಗ್ತಿರ್ತೈತಿ ಅದನ್ನ ಹಿಂಪಡೆಯೋದಕ್ಕೆ ವಿತ್ಡ್ರಾ ಅಂತೇವೆ. ಇದರ ಒಂದು ಆನ್ಸರ್ ಪ್ರೊಸೀಡ್ ಏನಿದೆ, ಇದರ ಒಂದು ಆನ್ಸರ್ ಏನಾಗುತ್ತೆ, ಅಪೋಸಿಟ್ ವರ್ಡ್ ವಿತ್ಡ್ರಾ ಆಗ್ತೈತಿ. ಪ್ರೊಸೀಡ್ ಅದ ಸಿನಾನಿಮ್ಸ್ ಗಳನ್ನ ಹೇಳ್ಬೇಕು ಅಂತಂದ್ರೆ ಗೋ ಅಂತ ಹೇಳಿ ಒಂದು ಆಗ್ತೈತಿ. ಗೋ ಅಂತಂದ್ರೆ ಏನು, ಮುಂದೆ ಹೋಗೋದಕ್ಕೆ ನಾವೇನಂತೇವಿ, ಪ್ರೊಸೀಡ್ ಅಂತ ಹೇಳಿ ನಾವು ಇಲ್ಲಿ ಕರಿತಾ ಇದೀವಿ. ಕಮೆಂಟ್ ಮಾಡ್ತಾ ಹೋಗ್ರಿ ಎಲ್ಲ ನಿಮ್ಮ ಆನ್ಸರ್ಸ್ ಗಳನ್ನ. ಇದರ ಸ್ಕ್ರೀನ್ ಶಾಟ್ ತೆಗೆದುಕೊಳ್ರಿ, ಆಮೇಲೆ ನೀವು ಇದನ್ನ ನೋಟ್ಸ್ ಮಾಡ್ಕೊಂಡು ಇಟ್ಕೊಳ್ರಿ. ಇಲ್ಲಂತಾರೆ ವಿಡಿಯೋವನ್ನ ಪಾಸ್ ಮಾಡ್ರಿ. ವಿಡಿಯೋವನ್ನ ಪಾಸ್ ಮಾಡಿದ್ಮೇಲೆ ಇದರ ಒಂದು ಎಲ್ಲ ನೋಟ್ಸ್ ಗಳನ್ನ ಮಾಡ್ತಾ ಹೋಗ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಏನಿದೆ ಅಂತ ಹೇಳಿ. ಇನ್ಕರೆಕ್ಟ್ ವರ್ಡ್ ಅನ್ನ ಹೇಳಬೇಕು. ಇಲ್ಲಿ ತಪ್ಪಾಗಿರುವಂತಹ ವರ್ಡ್ ಯಾವ್ದಿದೆ ಅಂತೇಳಿ, ಡಿಸ್ಕ್ರೈಬ್ ಇದೆ, ಡಿಸ್ಕ್ರೈಬ್, ಆಮೇಲೆ ಸ್ಟಾರ್ಟ್ ಇದೆ, ಮೆಲ್ಟಿಂಗ್ ಇದೆ, ಅಡ್ವಾನ್ಸ್ ಇದೆ. ಬೇಗನೆ ಇದಕ್ಕೆ ಆನ್ಸರ್ ಯಾವ್ದಿದೆ ಅನ್ನೋದನ್ನ ಹೇಳ್ರಿ. ನಿಮಗೆ ಸ್ಪೆಲ್ಲಿಂಗ್ಸ್ ಗಳು ಗೊತ್ತಿರಬೇಕು, ಬಹಳ ಇಂಪಾರ್ಟೆಂಟ್. ಓಕೆ, ಬೇಗನೆ ಆನ್ಸರ್ ಅನ್ನ ಮಾಡ್ರಿ. ಓಕೆ, ಸೊ ಇಲ್ಲಿ ಆನ್ಸರ್ ಅನ್ನ ಮಾಡ್ಯಾರಿ ಅಂತ ಅನ್ಕೋತೇನೆ ನಾನು ನಿಮ್ಗೆ. ಈಗ ಡಿಸ್ಕ್ರೈಬ್ ಅನ್ನುವಂತಹ ಇದರ ಅರ್ಥ ಏನಾಗುತ್ತೆ, ಡಿಸ್ಕ್ರೈಬ್ ಅಂತಂದ್ರೆ ಏನು, ಯಾವುದೇ ಒಂದು ವಸ್ತು ಇರ್ತೈತಿ ಅಥವಾ ಯಾವುದೇ ಒಂದು ವಿಷಯ ಇರ್ತೈತಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದು. ಡಿಸ್ಕ್ರೈಬ್ ಮಾಡೋದು ಅಂತಂದ್ರೆ ಏನು, ವಿವರಿಸು ಅಂತ ಆಗ್ತೈತಿ. ಸ್ಟಾರ್ಟ್ ಅನ್ನೋದು ನಿಮಗ್ ಗೊತ್ತೇನೆ ಇದೆ, ಈಗಾಗಲೇ ಬಹಳ ಸಿಂಪಲ್ ವರ್ಡ್ ಇದೆ. ಪ್ರಾರಂಭ ಮಾಡುವುದಕ್ಕೆ ಸ್ಟಾರ್ಟ್ ಅಂತೇವಿ. ಮೆಲ್ಟ್ ಅಂತಂದ್ರೆ ಏನು, ಯಾವುದೇ ಒಂದು ಈಗ ಬರ್ಫ್ ಇರ್ತೈತಿ, ಐಸ್ ಏನಾಗ್ತೈತಿ, ಬಿಸಿಲಿನಲ್ಲಿ ಇಟ್ವಿ ಅಂತಂದ್ರೆ ಅದು ಮೆಲ್ಟ್ ಆಗ್ತೈತಿ. ಅಂತಂದ್ರೆ ಕರಗುವುದು, ಕರಗುವಿಕೆ, ಮೆಲ್ಟಿಂಗ್. ಅಡ್ವಾನ್ಸ್ ಅಂತಂದ್ರೆ ಏನು, ಮುನ್ನಡೆ ಅಥವಾ ಮುಂದಿನ. ಅಡ್ವಾನ್ಸ್ ಮುಂದಿನ ಅಂತ ಹೇಳಿ ಅರ್ಥ ಆಗುತ್ತೆ. ಈಗ ಇದರಲ್ಲಿ ಇನ್ಕರೆಕ್ಟ್ ಯಾವ್ದಾಗ್ತತಿ, ಇದರಲ್ಲಿ ಇನ್ಕರೆಕ್ಟ್ ಇರುವಂತದ್ದು ಡಿಸ್ಕ್ರೈಬ್ ಇದೆ. ಡಿಸ್ಕ್ರೈಬ್ ದ ಸ್ಪೆಲ್ಲಿಂಗ್ ಈ ರೀತಿ ಬರೋದಿಲ್ಲ. ಡಿಸ್ಕ್ರೈಬ್ ದ ಸ್ಪೆಲ್ಲಿಂಗ್ DESRIBE ಬರ್ತೈತಿ. ಇಲ್ಲಿ ಈ ಜಾಗದಲ್ಲಿ ಐ ಅನ್ನ ಕೊಡಲಾಗಿದೆ, ಹಾಗಾಗಿ ಇದು ತಪ್ಪಾಗಿರುವಂತದ್ದು. ಡಿಸ್ಕ್ರೈಬ್ ಈ ರೀತಿ ಶಬ್ದ ಬರ್ತಾ ಇದೆ. ಓಕೆ, ರೈಟ್. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸಿನಾನಿಮ್ ಅನ್ನ ಹೇಳಬೇಕು, ಸಮನಾರ್ಥಕ ಪದ. ಕನ್ವಿನ್ಸ್ಡ್ ಅನ್ನುವಂಥದ್ದು ಇದೆ, ಕನ್ವಿನ್ಸ್ಡ್. ಇದಕ್ಕೆ ಆಪ್ಷನ್ಸ್ ಗಳು ಡೌಟಿಂಗ್ ಇದೆ, ಅಕ್ಸೆಪ್ಟಿಂಗ್ ಇದೆ, ಸಬ್ಮರ್ಜ್ಡ್ ಇದೆ, ಆಮೇಲೆ ಟ್ರಸ್ಟ್ ಲೆಸ್ ಅಂತ ಹೇಳಿದೆ. ಬೇಗನೆ ಕಮೆಂಟ್ ಮಾಡ್ರಿ ನಿಮ್ಮ ಆನ್ಸರ್ ಏನ್ ಆಗ್ಬಹುದು ಅಂತೇಳಿ. ಕನ್ವಿನ್ಸ್ಡ್ ಅನ್ನುವಂಥದ್ದಿದೆ, ಬೇಗನೆ ಕಮೆಂಟ್ ಮಾಡ್ರಿ. ಈಗಾಗಲೇ ನಾವು 2 ಕ್ಲಾಸ್ ಅಲ್ಲಿ ನಿಮಗೆ ಹೇಳಿದ್ದೆ ನಾನು, ಏನು ಅಂತಂದ್ರೆ ಸಿನಾನಿಮ್ಸ್ ಬಂತು ಅಂತಂದ್ರೆ ಅದಕ್ಕಾಗಿಯೇ ನಾನು ಸ್ಪೆಷಲ್ ಆಗಿರುವಂತಹ ಒಂದು ಟ್ರಿಕ್ ಅನ್ನ ಹೇಳ್ತೀನಿ, ಒಂದು ಸೆಂಟೆನ್ಸ್ ಅನ್ನ ಹೇಳ್ತೀನಿ. ಆ ಸೆಂಟೆನ್ಸ್ ಅಲ್ಲಿ ಬಹಳಷ್ಟು ಸಿನಾನಿಮ್ಸ್ ಗಳು ಬರ್ತವೆ, ಅವುಗಳನ್ನ ಬಹಟ್ ಮಾಡಿ ಇಟ್ಕೋಬೇಕು. ಈಗ ಯಾಕಂತಂದ್ರೆ ಅದನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಈ ಸಲ ಕನ್ವಿನ್ಸ್ಡ್ ಏನಿದೆ ಅದಕ್ಕೆ ಬೇರೆ ಒಂದು ಸಿನಾನಿಮ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿ ಅದಕ್ಕೆ ಸಂಬಂಧ ಇರುವಂತಹ ಬೇರೆ ಸಿನಾನಿಮ್ ನೆಕ್ಸ್ಟ್ ಎಕ್ಸಾಮ್ ದಲ್ಲಿ ನಿಮಗೆ ಕೇಳಬಹುದು. ಅದರ ಸಲುವಾಗಿ ಇದಕ್ಕೆ ಒಂದು ಟ್ರಿಕ್ ಏನ್ ಬರ್ತಾ ಇದೆ ಇಲ್ಲಿ, ಪರ್ಸು. ಪ್ರಶಾಂತ್ ಅಂತ ಹೇಳಿ ಒಂದು ಹೆಸರಿತ್ತು ಅಂತಂದ್ರೆ ಅದಕ್ಕೆ ಪರ್ಸು ಅಂತ ಈ ರೀತಿ ಕರೀತಾರೆ. ಪರ್ಸು ಅಂತ ಇದು ಒಂದು ಹೆಸರು ಅಂತ ಹೇಳಿ ತಿಳ್ಕೊಳ್ರಿ. ಪರ್ಸು ಹತ್ತಿರ AR ಕೋನ ಅಂತ ಹೇಳಿ ತಿಳ್ಕೊಳ್ರಿ. ಕೋಣಗಳು, ಕೋಣ ಇರ್ತಾವಲ್ಲ, ಕೋಣಗಳು. ಓಕೆ, ಅದು ಪರ್ಸು ಹತ್ತಿರ ಆರ್ ಅಂದ್ರೆ 6. 6 ಕೋಣಗಳಿವೆ ಎಂದು ಅಕ್ಸೆಪ್ಟ್ ಮಾಡಿದನು. ಪರ್ಸು ಹತ್ರ ಎಷ್ಟಿದಾವು, 6 ಕೋಣಗಳಿದಾವ ಅಂತೇಳಿ ಅವನು ಅಕ್ಸೆಪ್ಟ್ ಮಾಡಿದ ಅಂತ ಇದರ ಅರ್ಥ.
ಇದ್ರೊಳಗನ ಎಲ್ಲಾ ಸಿನಾನಿಮ್ಸ್ ಗಳು ಇದಾವೆ. ಈಗ ಇಲ್ಲಿ ನೀವು ನೋಡ್ಬೇಕು ಏನು ಅಂತಂದ್ರೆ ಕಾನ್ ಏನಿದೆ, ಇದು CON ಕಾನ್, ಇದರಿಂದಲೇ ಬರುವಂತಹ ಈ ಒಂದು ಶಬ್ದ ಏನ್ ಹೇಳ್ರಿ, ಕನ್ವಿನ್ಸ್ಡ್. ಕನ್ವಿನ್ಸ್ಡ್ ಅಂತ ಹೇಳಿ ಬರ್ತಾ ಇದೆ. AR ಏನಿದೆಯಲ್ಲ, ಇದರಿಂದ ಏನ್ ಬರ್ತಾ ಇದೆ, ಆರ್ಗ್ಯೂ ಬರ್ತಾ ಇದೆ, ಆರ್ಗ್ಯೂ ಮಾಡುವುದು. ಪರ್ಸು ಅಂತ ಏನಿದೆಯಲ್ಲ, ಇದರಿಂದ ಏನ್ ಬರ್ತೈತಿ, ಪರ್ಸುಯೇಡೆಡ್, ಪರ್ಸುಯೇಡ್. ಇವು ಮೂರು ಸಿನಾನಿಮ್ಸ್ ಬರ್ತಾವೆ. ಇನ್ನೊಂದು ಬರ್ತಾ ಇದೆ ಇಲ್ಲಿ ಅಕ್ಸೆಪ್ಟಿಂಗ್. ಅಕ್ಸೆಪ್ಟಿಂಗ್ ನೋಡ್ರಿ, 4 ಶಬ್ದಗಳು ಒಂದೇ ವಾಕ್ಯದಲ್ಲಿ. ಪರ್ಸು ಹತ್ರ 6 ಕೋಣಗಳಿವೆ ಅಂತ ಹೇಳಿ ಅವನು ಅಕ್ಸೆಪ್ಟ್ ಮಾಡಿದ ಅಂತ ಹೇಳಿ ಇಲ್ಲಿ ಇದರ ಅರ್ಥ ಆಗ್ತೈತಿ. ಈಗ ಇಲ್ಲಿ ಕನ್ವಿನ್ಸ್ಡ್ ಏನಿದೆ ಅಲ್ಲ, ಅದರ ಅರ್ಥ ಏನಾಗ್ತೈತಿ, ಕನ್ವಿನ್ಸ್ಡ್ ಅನ್ನುವಂತಹ ಇದು ಈ ಶಬ್ದಕ್ಕೆ ಅರ್ಥ ಮನವರಿಕೆ ಮಾಡುವುದು. ಮನವರಿಕೆ ಮಾಡೋದಕ್ಕೆ ಏನಂತೀವಿ ನಾವು, ಕನ್ವಿನ್ಸ್ಡ್ ಅಂತ ಹೇಳಿ ಆಗ್ತೈತಿ. ಕನ್ವಿನ್ಸ್ಡ್ ಏನಿದೆ ಅಲ್ಲ, ಇದರ ಅರ್ಥ ಮನವರಿಕೆ ಮಾಡೋದು. ಕನ್ವಿನ್ಸ್ಡ್ ಅಂತಂದ್ರೆ ಏನು, ಮನವರಿಕೆ ಮಾಡಿಕೊಳ್ಳೋದಕ್ಕೆ ಏನಂತೀವಿ ನಾವು, ಕನ್ವಿನ್ಸ್ಡ್ ಅಂತ ಹೇಳಿ ಕರಿತಾ ಇದ್ದೇವೆ. ಇವು ಎಲ್ಲವುಗಳ ಅರ್ಥ ಸಿನಾನಿಮ್ಸ್ ದೊಳಗನ ಬರ್ತಾ ಇದೆ. ಪರ್ಸುಯೇಡ್ ಆಗಿರ್ಬಹುದು, ಆರ್ಗ್ಯೂ ಆಗಿರ್ಬಹುದು, ಅಕ್ಸೆಪ್ಟಿಂಗ್ ಆಗಿರ್ಬಹುದು, ಇವು ಎಲ್ಲವುಗಳ ಅರ್ಥ ಒಂದೊಳಗನೆ ಸೇಮ್ ಏನಾಗ್ತಾವು ಅಂತಂದ್ರೆ ಅರ್ಥವನ್ನ ಇಲ್ಲಿ ಕೊಡ್ತಾ ಇದ್ದಾವೆ. ಡೌಟಿಂಗ್ ಅಂತ ಹೇಳಿ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ. ಡೌಟಿಂಗ್ ಅಂತಂದ್ರೆ ಏನು, ಸಂಶಯ ಅಂತ ಹೇಳಿ ಹೇಳ್ತೇವೆ ನಾವು. ಡೌಟಿಂಗ್ ಅಂತಂದ್ರೆ ಏನು, ಇಲ್ಲಿ ಡೌಟಿಂಗ್ ಅಂತಂದ್ರ ಸಂಶಯ, ಸಂಶಯ ಮಾಡೋದು, ಡೌಟ್ ಮಾಡೋದು. ಅಕ್ಸೆಪ್ಟಿಂಗ್ ಅಂತಂದ್ರೆ ಏನು, ಒಪ್ಪಿಕೊಳ್ಳುವುದು, ಮನವರಿಕೆ ಮಾಡಿಕೊಳ್ಳುವುದು, ಎಲ್ಲ ಒಂದೇನೆ ಅದು. ಸಬ್ಮರ್ಜ್ಡ್ ಅಂತ ಇದೆ, ಆಮೇಲೆ ಟ್ರಸ್ಟ್ ಲೆಸ್ ಅಂತ ಇದೆ. ಸಬ್ಮರ್ಜ್ಡ್ ಅನ್ನುವಂತ ಇದರ ಅರ್ಥ ಏನಾಗ್ತೈತೆ ಅಂತಂದ್ರೆ, ಮರ್ಜ್ ಅನ್ನುವಂಥದ್ದು ನೀವು ಶಬ್ದವನ್ನ ಕೇಳಿರ್ಬಹುದು. ಮರ್ಜ್ ಅಂತಂದ್ರೆ ಏನು, ಒಂದರಲ್ಲಿ ಒಂದನ್ನ ಸೇರಿಸೋದಕ್ಕೆ ಏನಂತೀವಿ, ಮರ್ಜ್ ಮಾಡೋದು. ಒಂದರಲ್ಲಿ ಒಂದು ಸೇರಿಸೋದಕ್ಕೆ ಮರ್ಜ್ ಮಾಡೋದು ಅಂತೇವಿ. ಇದಕ್ಕೆ ನಾವು ಮುಳುಗು ಅಂತ ಹೇಳಿ ಕೂಡ ಕರಿತೀವಿ. ಮುಳುಗು ಅಥವಾ ಒಂದರಲ್ಲಿ ಒಂದು ಸೇರಿಸು, ಒಂದರಲ್ಲಿ ಒಂದು ಸೇರಿಸು ಅಂತ ಏನು ಅರ್ಥ ಆಗುತ್ತೆ. ಸಬ್ಮರ್ಜ್ ಮಾಡೋದು, ಅದನ್ನ ಮುಳುಗಿಸೋದು, ಒಂದರಲ್ಲಿ ಒಂದನ್ನ ಕೂಡಿಸುವುದು, ಒಂದರಲ್ಲಿ ಒಂದನ್ನ ಸೇರಿಸುವುದು, ಈ ರೀತಿ ಸಬ್ಮರ್ಜ್ ಅಂತ ಹೇಳಿ ಆಗ್ತದೆ. ಈಗ ಟ್ರಸ್ಟ್ ಅಂತಂದ್ರೆ ಏನು ಹೇಳಿದ್ರಿ, ಟ್ರಸ್ಟ್ ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ. ಟ್ರಸ್ಟ್ ನೀವು ಯಾವ್ದ್ರ ಮೇಲೆ ಟ್ರಸ್ಟ್ ಮಾಡ್ತೀರಾ, ಯಾವುದೋ ಒಂದು ಮೊಬೈಲ್ ತಗೋಬೇಕು ಅಂತಂದ್ರೆ ನೀವು ಅದು ಕಂಪ್ನಿ ಒಂದು ನಮಗೆ ಬಹಳಷ್ಟು ಪರಿಚಯ ಇರುವಂತಹ ಕಂಪ್ನಿ ಇತ್ತು ಅಂತಂದ್ರೆ ಅದಕ್ಕೆ ಏನ್ ಮಾಡ್ತೀರಾ ಅಂತಂದ್ರೆ ನೀವು ಟ್ರಸ್ಟ್ ಮಾಡ್ತೀರಿ. ಈಗಲೇ ಟ್ರಸ್ಟ್ ಲೆಸ್ ಇದೆ ಅಂತಂದ್ರೆ ನಂಬಿಕೆ ಇಲ್ಲದ, ಅಂತ ಹೇಳಿ ಆಗ್ತದೆ. ಟ್ರಸ್ಟ್ ಅಂದ್ರ ನಂಬಿಕೆ, ಟ್ರಸ್ಟ್ ಲೆಸ್ ಅಂತಂದ್ರ ನಂಬಿಕೆ ಇಲ್ಲದ. ಸೊ ಹಾಗಾದ್ರೆ ಯಾವ್ದಾಗುತ್ತೆ ಇದಕ್ಕೆ ಆನ್ಸರ್, ಕನ್ವಿನ್ಸ್ಡ್ ಇದಕ್ಕೆ ಸಿನಾನಿಮ್ ಅಕ್ಸೆಪ್ಟಿಂಗ್ ಆಗ್ತತಿ. ಇಲ್ಲಿ ಈಗಾಗಲೇ ನಿಮಗೆ ಈ ಒಂದು ವಾಕ್ಯದಲ್ಲಿ ಬಂದಿದೆ. ಇದಕ್ಕೆ ಸಿನಾನಿಮ್ಸ್ ಗಳು ಯಾವ್ದು ಬರ್ತಾವ, ಕನ್ವೀನಿಯನ್ಸ್ಡ್ ಗೆ ಆರ್ಗ್ಯೂ ಬರ್ತಾ ಇದೆ, ಅಕ್ಸೆಪ್ಟಿಂಗ್ ಬರ್ತಾ ಇದೆ, ಪರ್ಸುಯೇಡ್ ಬರ್ತಾ ಇದೆ. ಇವು ಎಲ್ಲವುಗಳು ಕೂಡ ಕನ್ವೀನಿಯನ್ಸ್ಡ್ ಗೆ ಇರುವಂತಹ ಸಿನಾನಿಮ್ಸ್ ಗಳು, ಸಮನಾರ್ಥಕ ಪದಗಳು ಇಲ್ಲಿ ಆಗ್ತವೆ. ಓಕೆ, ರೈಟ್. ಸೊ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ. ನೆಕ್ಸ್ಟ್ ಒಂದು ಇಡಿಯಂ ಇದೆ, ಔಟ್ ಆಫ್ ದ ವರ್ಡ್ಸ್ ಅಂತ ಹೇಳಿ. ಔಟ್ ಆಫ್ ದ ವರ್ಡ್ಸ್ ಇಲ್ಲಿ ಏನಿದೆ, ನಾಟ್ ಅಧೇರಿಂಗ್. ಅಧೇರಿಂಗ್ ಅಂತಂದ್ರೆ ಏನ್ ಹೇಳ್ರಿ, ಅಧೇರಿಂಗ್ ಅಂತಂದ್ರೆ ಅಂಟಿಕೊಳ್ಳುವುದು, ಅಥವಾ ಫಾಲೋ ಅಪ್ ಮಾಡೋದು. ಟು ಲಾಸ್ ಕಾಂಟ್ಯಾಕ್ಟ್ ಅಂತಂದ್ರೆ ಈಗಾಗಲೇ ನಿಮಗೆ ಗೊತ್ತಿದೆ, ನಮ್ಗೆ ಬೇರೆಯವ್ರ ಜೊತೆ ಕಾಂಟ್ಯಾಕ್ಟ್ ಇರ್ತೈತಲ್ಲ, ಸೊ ಅದು ಕಾಂಟ್ಯಾಕ್ಟ್. ನೆಕ್ಸ್ಟ್ ಡೇಂಜರ್, ಬಹಳ ಒಂದು ಅಲ್ಲಿ ಒಂದು ಏನಾದ್ರೂ ಅಲ್ಲಿ ಡೇಂಜರ್ ಇತ್ತು ಅಂತಂದ್ರೆ, ಡೇಂಜರ್ ಅಂತಂದ್ರೆ ಏನ್ ಹೇಳಿ, ಏನಾದ್ರೂ ಒಂದು ಆಪತ್ತು. ಓಕೆ, ಆಪತ್ತು ಈ ರೀತಿ ಬರ್ತೈತಿ. ಆಮೇಲೆ ಡಿಸಾಸ್ಟರ್ ಅನ್ನೋದು ಕೂಡ ಆಪತ್ತು. ಡಿಸಾಸ್ಟರ್ ಅಂದ್ರೆ ಆಪತ್ತು. ಓಕೆ, ಸೊ ಈಗ ಇದರಲ್ಲಿ ಯಾವ್ದು ಆನ್ಸರ್ ಆಗುತ್ತ ಅಂತಂದ್ರೆ, ಓಕೆ, ಔಟ್ ಆಫ್ ದ ವರ್ಡ್ಸ್ ಇದರ ಅರ್ಥ ಏನ ಅಂತಂದ್ರೆ ಆಪ್ಷನ್ ನಂಬರ್ ಸಿ, ಔಟ್ ಆಫ್ ಡೇಂಜರ್ ಅಂತ ಅರ್ಥ ಆಗ್ತೈತಿ. ಅಂತಂದ್ರೆ ಅವನು ಒಂದು ಸಮಸ್ಯೆಯಿಂದ ಏನಿದಾನೆ, ದೂರ ಇದ್ದಾನೆ ಅಂತ ಇದರ ಅರ್ಥ ಇಲ್ಲಿ ಆಗ್ತೈತಿ. ಔಟ್ ಆಫ್ ಡೇಂಜರ್.
ಡೇಂಜರ್ ಅಂತಂದ್ರೆ ಅಪಾಯ ಅಂತ ಏನು ಅರ್ಥ ಆಗ್ತೈತಿ. ಅಪಾಯ, ಅಪಾಯ ಡೇಂಜರ್ ಅಂತ ಹಚ್ಚಿರ್ತಾರ ನೋಡ್ರಿ ಎಲ್ಲಾದ್ರೂ ರೋಡ್ ಮೇಲೆ ಹೋಗುವಾಗ ನೀವು ಬೋರ್ಡ್ ಅನ್ನ ನೋಡಿರ್ತೀರಿ, ಡೇಂಜರ್ ಅಂತ ಹೇಳಿ ಹಚ್ಚಿರ್ತೀರಿ. ಆಮೇಲೆ ಕರೆಂಟ್ ಏನಾದ್ರು ಇತ್ತು ಅಂತಂದ್ರೆ ಲೈಟ್ ಕಂಬಗಳಿರ್ತಾವೆ, ಅಲ್ಲಿ ಡೇಂಜರ್ ಅಂತ ಹೇಳಿ ಬರ್ತಾರೆ, ಅಲ್ಲಿ ಅಪಾಯ. ಓಕೆ, ಔಟ್ ಆಫ್ ಡೇಂಜರ್ ಅಂತಾರೆ, ಅಪಾಯದಿಂದ ಹೊರಗೆ ಇತ್ತು ಅಂತಂದ್ರೆ ಅದಕ್ಕೆ ನಾವು ಏನಂತ ಬರ್ಸ್ತೇವೆ, ಇಡಿಯಂ ಔಟ್ ಆಫ್ ದ ವರ್ಡ್ಸ್ ಅಂತ ಹೇಳಿ ಬರ್ತೇವೆ. ಔಟ್ ಆಫ್ ದ ವರ್ಡ್ಸ್ ಅಂತಂದ್ರೆ ಏನು, ಅವನು ಅಪಾಯದಿಂದ ಹೊರಗಿದಾನೆ ಅಂತ ಹೇಳಿ. ಓಕೆ, ಇದಕ್ಕೆ ಆನ್ಸರ್ ಔಟ್ ಆಫ್ ದ ಡೇಂಜರ್ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇಡಿಯಂ ಫ್ರೇಸ್ ಇದೆ, ಬಾಯ್ ಎ ಲೆಮನ್ ಅಂತ ಹೇಳಿ. ಲೆಮನ್ ಅಂದ್ರೆ ಗೊತ್ತಿದೆ, ಬಾಯ್ ಅಂತಂದ್ರೆ ಏನ್ ಹೇಳ್ರಿ, ಕೊಂಡುಕೊಳ್ಳುವುದು. ಕೊಂಡುಕೊಳ್ಳೋದಕ್ಕೆ ಬಾಯ್ ಅಂತೇವಿ. ಲೆಮನ್ ಅಂತಂದ್ರೆ ನಿಂಬೆ ಹಣ್ಣು. ನಿಂಬೆ ಹಣ್ಣು ಸವಿ ಇರ್ತಾವ ಅಥವಾ ಬಹಳ ಕಡಿಮೆ ರೇಟ್ನಾಗ ಸಿಗ್ತಾವ ಅಥವಾ ಬಹಳಷ್ಟು ಹೈ ರೇಟ್ ಒಳಗೆ ಸಿಗ್ತಾವ. ನಿಂಬೆ ಹಣ್ಣು ಏನಿದೆಯಲ್ಲ ಬಹಳ ಕಡಿಮೆ ರೇಟ್ ಒಳಗೆ ಸಿಗ್ತಾವ ನಮಗೆ. ಅದು ಬೇಸಿಗೆ ಕಾಲ ಒಳಗೆ ರೇಟ್ ಹೆಚ್ಚಾಗ್ತೈತಿ, ಬಟ್ ನಮಗೆ ನಿಂಬೆ ಹಣ್ಣು ಬಹಳ ಕಡಿಮೆ ರೇಟ್ ದಲ್ಲಿ ಸಿಗ್ತಾವೆ ಅಂತಂದ್ರೆ ಇದರ ಅರ್ಥ ಏನಾಗಬಹುದು ನೋಡೋಣ ಇಲ್ಲಿಗ. ನಿಂಬೆ ಹಣ್ಣನ್ನ ಕೊಂಡುಕೊಳ್ಳೋದು, ಇದರ ಅರ್ಥ ಏನು ಅಂತಂದ್ರೆ ದ ಅಬಿಲಿಟಿ ಟು ನೋ ವಾಟ್ಸ್ ಹ್ಯಾಪನಿಂಗ್ ಅಂತಂದ್ರೆ ನಮ್ಮ ಹತ್ರ ಒಂದು ಅಬಿಲಿಟಿ ಇದೆ, ಒಂದು ಸಾಮರ್ಥ್ಯ ಇದೆ. ಯಾವ ಸಾಮರ್ಥ್ಯ ಅಂತಂದ್ರೆ ಏನ್ ಆಗ್ತಾ ಇದೆ, ಹ್ಯಾಪನಿಂಗ್ ಅಂತಂದ್ರೆ ಆಗುವುದು ಅಥವಾ ಘಟನೆ ಅಂತ ಹೇಳಿ ಕರಿತೀವಿ ನಾವು. ಆ ಘಟನೆ ಏನ್ ಆಗ್ತಾ ಇದೆ ಅದನ್ನ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಇರ್ತೈತಲ್ಲ, ಅದರ ಅರ್ಥ ಕೊಡ್ತಾ ಇದೆ, ತಿಳಿದುಕೊಳ್ಳುವಂತಹ ಸಾಮರ್ಥ್ಯ. ದ ಅಬಿಲಿಟಿ ಟು ನೋ ವಾಟ್ಸ್ ಹ್ಯಾಪನಿಂಗ್, ಏನ್ ನಡೀತಾ ಇದೆ ಅದನ್ನ ತಿಳಿದುಕೊಳ್ಳುವಂತಹ ಸಾಮರ್ಥ್ಯ ಅಂತ ಹೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್, ಟು ಬಾಯ್ ಸಮಥಿಂಗ್ ದಟ್ ಈಸ್ ವರ್ತ್ಲೆಸ್. ವರ್ತ್ಲೆಸ್ ಅಂತಂದ್ರೆ ಏನು, ಬೆಲೆ ಇಲ್ಲದ. ಬೆಲೆ ಇಲ್ಲದನ್ನು ಏನ್ ಮಾಡೋದು, ಕೊಂಡುಕೊಳ್ಳೋದು ಅಂತ ಅರ್ಥ ಆಗುತ್ತೆ. ಅದೇ ಇದರ ಅರ್ಥ, ಇದರ ಆನ್ಸರ್ ಆಗುತ್ತೆ. ಬಾಯ್ ಲೆಮನ್ ಅಂತಂದ್ರೆ ನಿಂಬೆ ಹಣ್ಣಕ್ಕೆ ಅಷ್ಟು ಬೆಲೆ ಇರೋದಿಲ್ಲ. ಓಕೆ, ಬಾಯ್ ಲೆಮನ್ ಇದನ್ನ ಯಾವಾಗ ಬಳಸ್ತೇವೆ ಅಂತಂದ್ರೆ ನಾವು ಏನಾದ್ರೂ ಒಂದು ಕಡಿಮೆ ರೇಟದ್, ಕಡಿಮೆ ಪ್ರೈಸ್ ನಾವು ಏನಾದ್ರೂ ವಸ್ತುವನ್ನ ಕೊಂಡ್ಕೊಂಡ್ವಿ ಅಂತಂದ್ರ ಐ ಹ್ಯಾವ್ ಬಾಟ್ ಎ ಲೆಮನ್ ಅಂತಂದ್ರೆ ಏನು, ನಾನು ಕಡಿಮೆ ಬೆಲೆ ಇಲ್ಲದೆ ಇರ್ತಕ್ಕಂತ ವಸ್ತುವನ್ನ ಕೊಂಡ್ಕೊಳ್ಳೋದು ಅಂತ ಹೇಳಿದ್ರೆ ಅರ್ಥ ಆಗುತ್ತೆ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ನೆಕ್ಸ್ಟ್ ಎರಡು ಆಪ್ಷನ್ಸ್ ಏನಿದಾವ ನೋಡೋಣ. ವಿಯರ್ ಫ್ಯಾಷನೇಬಲ್. ಫ್ಯಾಷನೇಬಲ್ ಅಂತಂದ್ರ ನೀವು ಏನ್ ಹೇಳ್ಬಹುದು ಇದಕ್ಕೆ ಕನ್ನಡದಲ್ಲಿ ಅರ್ಥ, ಸೊಗಸು. ಸೊಗಸು ಫ್ಯಾಷನ್ ಮಾಡ್ತಾರಲ್ಲ ಅದು. ವಿಯರ್ ಫ್ಯಾಷನೇಬಲ್ ಕ್ಲೋಥಿಂಗ್ ಅಂತಂದ್ರೆ ಸೊಗಸಾಗಿರುವಂತಹ ಬಟ್ಟೆಯನ್ನ ಧರಿಸುವುದು. ವಿಯರ್ ಅಂತಂದ್ರೆ ಧರಿಸುವುದು. ಟು ನಾಟ್ ಕಂಪ್ಲೇನ್. ಕಂಪ್ಲೇನ್ ಅಂತಂದ್ರೆ ಏನು, ದೂರು ನೀಡುವುದು. ದೂರು ನೀಡುವುದು ಅಥವಾ ಆಕ್ಷೇಪಣೆ ಅಂತ ಹೇಳ್ತೇವೆ. ಆಕ್ಷೇಪಣೆ ನೀಡೋದಕ್ಕೆ ಏನಂತೇವಿ ನಾವು, ಕಂಪ್ಲೇನ್ ಅಂತ ಹೇಳಿ ಕರಿತೀವಿ. ಟು ನಾಟ್ ಕಂಪ್ಲೇನ್ ಅಂತಂದ್ರೆ ದೂರನ್ನ ನೀಡದೇ ಇರುವುದು. ಬಾಯ್ ಲೆಮನ್ ಇದಂತೂ ಇದರ ಅರ್ಥನೇ ಬೇರೆನಿದೆ, ಎಲ್ಲ ಬೇರೆ ಬೇರೆ ಇದಾವು. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆಗ್ತದೆ. ಬಾಯ್ ಲೆಮನ್ ಅಂತಂದ್ರೆ ನಮಗೆ ಬೆಲೆ ಇಲ್ಲದೆ ಇರುವಂತಹದನ್ನ ನಾವು ಕೊಂಡುಕೊಳ್ಳೋದು ಏನಾದರೂ ಅದನ್ನ ನಾವು ಬಾಯ್ ಲೆಮನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಆಂಟೋನಿಮ್ ಇದೆ, ವಿರುದ್ಧಾರ್ಥಕ ಪದವನ್ನ ಹೇಳ್ಬೇಕು. ಅನ್ಲೀಶ್ಡ್ ಅಂತ ಹೇಳಿದೆ. ಅನ್ಲೀಶ್ಡ್ ಅನ್ನುವಂತ ಇದ್ರ ವಿರುದ್ಧಾರ್ಥಕ ಪದವನ್ನು ಹೇಳ್ಬೇಕು. ಅನ್ಲೀಶ್ಡ್ ಅಂತಂದ್ರೆ ಏನು, ಆ ಬಿಟ್ಟು ಬಿಡುವುದು. ಬಿಟ್ಟು ಬಿಡು, ಬಿಟ್ಟು ಬಿಡು ಅಥವಾ ಛೂ ಬಿಡು ಅಂತ ಏನು ಕೂಡ ಕರಿತೀವಿ. ಛೂ ಬಿಡು. ನಾಯಿಯನ್ನ ಏನ್ ಮಾಡ್ತೀವಿ ನಾವು, ಛೂ ಬಿಡ್ತೇವಲ್ಲ. ನಾಯಿ ಯಾರಾದ್ರೂ ಬಂದ್ರು ಅಂತಂದ್ರೆ ಕಳ್ರು, ಅವಾಗ ನಾವು ನಾಯಿಯನ್ನ ಬಿಟ್ಟು ಬಿಡ್ತೇವೆ, ಛೂ ಬಿಡೋದು. ಅದಕ್ಕೆ ಆ ಅರ್ಥನು ಕೂಡ ಕೊಡ್ತೈತಿ ಇಲ್ಲಿ ಅನ್ಲೀಶ್ ಅಂತ ಹೇಳಿ. ಅಥವಾ ಇಲ್ಲಿ ಏನು ಅಂತಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ನಾವು ಏನ್ ಮಾಡಿರ್ತೇವಿ ಅಂತಂದ್ರೆ, ಅಥವಾ ಯಾವ್ದಾದ್ರು ಒಂದು ವಿಷಯವನ್ನ ನಾವು ಅದನ್ನ ಹಿಡಿದು ಇಟ್ಕೊಂಡಿರ್ತೀವಿ, ಅದನ್ನ ಪಬ್ಲಿಷ್ ಮಾಡಿರೋದಿಲ್ಲ, ಅಂತದನ್ನ ಅನ್ಲೀಶ್ ಮಾಡೋದು. ಅಥವಾ ಇನ್ನೊಂದು ಎಕ್ಸಾಂಪಲ್ ಕೊಡ್ಬೇಕು ಅಂತಂದ್ರೆ, ಯಾವ್ದಾದ್ರು ಒಂದು ಹೊಸದಾಗಿರುವಂತ ಒಂದು ಮೊಬೈಲ್ ಇರ್ತೈತಿ, ಆ ಮೊಬೈಲ್ ಅನ್ನ ಏನ್ ಮಾಡೋದು, ಅನ್ಲೀಶ್ ಮಾಡೋದು. ಯಾವ್ದು ಮೊಬೈಲ್ ಕಂಪನಿಯವರು ಪಬ್ಲಿಷ್ ಮಾಡ್ತಾ ಇದ್ದಾರೆ ಅನ್ನೋದು ಈಗಾಗಲೇ ನಿಮ್ಗೆ ಹೇಳ್ತಾರ ಅವ್ರು, ಏನಂತೇಳಿ ಒಂದು ಮೊಬೈಲ್ ಹೊಸ ತರಾಕತ್ತೇವಿ ನಿಮಗ ಅಂತೇಳಿ. ಬಟ್ ಅವರು ಯಾವ್ದು ಅನ್ನೋದನ್ನ ಹೇಳೋದಿಲ್ಲ. ಆಮೇಲೆ ಅವ್ರು ಏನ್ ಮಾಡ್ತಾರ, ಒಂದು ಡೇಟಿಗೆ ಅದನ್ನ ಅನ್ಲೀಶ್ ಮಾಡ್ತಾರೆ. ಅನ್ಲೀಶ್ ಮಾಡುದು ಅಂತಂದ್ರೆ ಅದನ್ನ ಬಿಚ್ಚಿಡುವುದು, ಅದ್ರ ಬಗ್ಗೆ ಹೇಳುವುದು ಅಂತ ಹೇಳಿ ಅರ್ಥ ಆಗ್ತೈತೆ ಅನ್ಲೀಶ್. ಕಾನ್ಫೈನ್ಡ್ ಅಂತಂದ್ರೆ ಏನು, ಹಿಡಿದಿಟ್ಟುಕೊಳ್ಳು. ಹಿಡಿದಿಟ್ಟುಕೋ.
ಓಕೆ, ಏನಿದು ಕಾನ್ಫೈನ್ಡ್. ಕಾನ್ಫೈನ್ಡ್ ಅಂತಂದ್ರೆ ಅದನ್ನ ಹಿಡಿದಿಟ್ಟುಕೊಳ್ಳೋದು, ಯಾವುದೇ ಒಂದು ವಸ್ತುವನ್ನ ಹೊರಗೆ ಹೋಗದ ಹಾಗೆ ಇಡುವುದು, ಅದನ್ನ ಕಾನ್ಫೈನ್ಡ್ ಅಂತೇಳಿ. ಫ್ರೀ ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಉಚಿತ. ಉಚಿತ. ಅನ್ಚೈನ್ಡ್. ಅನ್ಚೈನ್ಡ್ ಅಂತಂದ್ರೆ ಏನ್ ಬರ್ತೈತಿ? ಆಕಸ್ಮಿಕ. ಆಕಸ್ಮಿಕ. ರಿಗಾರ್ಡೆಡ್. ರಿಗಾರ್ಡೆಡ್. ಯಾವುದೇ ಒಂದು ವಸ್ತುವಿನ ಅಥವಾ ಯಾವುದೇ ಒಂದು ವಿಷಯದ ಬಗ್ಗೆ ನಾವು ಹೇಳಕತ್ತಿದ್ವಿ ಅಂತಂದ್ರ ಅದನ್ನ ಏನಂತೀವಿ ನಾವು? ರಿಗಾರ್ಡೆಡ್ ಅಂತ ಕರಿತೀವಿ. ಬಟ್ ಇದಕ್ಕೆ ಇನ್ನೊಂದು ಅರ್ಥ ಏನಾಗ್ತೈತಿ ಅಂತಂದ್ರೆ ಇಲ್ಲಿ ಗಮನ. ಗಮನ ಆಗ್ತೈತಿ ಅಥವಾ ಮರ್ಯಾದೆ. ರಿಗಾರ್ಡಿಂಗ್ ಅಂತ ಹೇಳಿ ಬಳಸ್ತೀವಿ ನೋಡಿ, ಬಹಳಷ್ಟು ಸಲ ನೀವು ಕೇಳಿರ್ಬಹುದು. ರಿಗಾರ್ಡಿಂಗ್. ರಿಗಾರ್ಡಿಂಗ್ ದಿಸ್. ಓಕೆ, ಇದಕ್ಕೆ ಸಂಬಂಧ ಇರುವಂತಹ. ಓಕೆ, ಈ ರೀತಿ ಅರ್ಥ ಆಗುತ್ತೆ. ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ನೋಡ್ರಿ, ಅನ್ಲೀಶ್ ಅಂತಂದ್ರೆ ಬಿಟ್ಟು ಬಿಡುವುದು, ಬಿಚ್ಚಿ ಬಿಡುವುದು. ಆಮೇಲೆ ಕನ್ಫೈನ್ಡ್ ಅಂತಂದ್ರೆ ಹಿಡಿದಿಟ್ಟುಕೊಳ್ಳುವುದು. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. ಅನ್ಲೀಶ್ಡ್ಗೆ ವಿರುದ್ಧಾರ್ಥಕ ಪದ ಯಾವ್ದಾಗ್ತೈತಿ? ಇಲ್ಲಿ ಕನ್ಫೈನ್ಡ್ ಅನ್ನುವಂತಹ ಶಬ್ದ ಇಲ್ಲಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ. ಇದನ್ನ ನೋಡ್ರಿ, ಇಲ್ಲಿ ಏನಿದೆ ಇಲ್ಲಿ? ಒನ್ ಹೂ ಮೇಕ್ಸ್ ಅನ್ ಆಕ್ಟಿವ್. ಆಕ್ಟಿವ್ ಎಫರ್ಟ್. ಎಫರ್ಟ್ ಅಂತಂದ್ರೆ ಏನು? ಈಗಾಗಲೇ ನಿಮ್ಗೆ ಗೊತ್ತಿದೆ, ಈಗಾಗಲೇ ಬಂದಿದೆ ಅದು ಶಬ್ದ, ಪ್ರಯತ್ನ. ಎಫರ್ಟ್ ಅಂತಂದ್ರೆ ಏನ್ ಹೇಳ್ರಿ? ಪ್ರಯತ್ನ ಮಾಡುವುದಕ್ಕೆ ನಾವು ಎಫರ್ಟ್ ಅಂತೇವೆ. ಪ್ರಮೋಟ್ ಅಂತಂದ್ರೆ ಏನು? ಪ್ರಮೋಟ್ ಮಾಡೋದು, ಬಡ್ತಿ ಅಂತ ಹೇಳ್ತೇವೆ. ಬಡ್ತಿ ಮಾಡೋದು ಅಥವಾ ಮುಂದೆ ಮುಂದೆ ತರುವುದು. ಮುಂದೆ ತರುವುದು. ಓಕೆ, ಬಡ್ತಿ ಮಾಡೋದು ಅಂತ. ಒಂದು ಪೋಸ್ಟ್ ಗೆ ಇರ್ತಾರ ಅವರು, ಒಂದು ಯಾವ್ದಾದ್ರು ಒಂದು ಹುದ್ದೆ ಮೇಲೆ ಇರ್ತಾರೆ, ಅದನ್ನ ಅವ್ರಿಗೆ ಬಡ್ತಿ ಮಾಡೋದು, ಮೇಲಿನ ಹುದ್ದೆಗೆ ಕೊಡೋದು, ಬಡ್ತಿ ಮಾಡೋದು, ಪ್ರಮೋಟ್ ಮಾಡೋದು. ಹ್ಯೂಮನ್ ವೆಲ್ಫೇರ್. ಹ್ಯೂಮನ್ ಅಂತಂದ್ರೆ ಮಾನವೀಯ. ವೆಲ್ಫೇರ್ ಅಂತಂದ್ರೆ ಏನ್ ಹೇಳ್ರಿ? ವೆಲ್ಫೇರ್ ಅಂತಂದ್ರೆ ಹಿತಾಸಕ್ತಿ. ಹಿತಾಸಕ್ತಿ, ಹಿತ, ಒಳ್ಳೆಯ, ವೆಲ್ಫೇರ್. ಓಕೆ, ಆಮೇಲೆ ಕಾರ್ಯ. ಇದು ಏನು ಅಂತಂದ್ರ ಒಂದು ಒಳ್ಳೆಯ ಕಾರ್ಯ ಏನಾಗ್ತದೆ ಅದಕ್ಕೆ ವೆಲ್ಫೇರ್ ಅಂತ ಕರಿತೀವಿ. ಒನ್ ಹೂ ಮೇಕ್ಸ್ ಆನ್ ಆಕ್ಟಿವ್ ಎಫರ್ಟ್. ಆಕ್ಟಿವ್ ಅಂತಂದ್ರೆ ಕ್ರಿಯಾತ್ಮಕ ಆಗ್ತೈತಿ. ಇದ್ರ ಅರ್ಥ ಕ್ರಿಯಾತ್ಮಕ. ಪ್ರತಿಯೊಂದು ಶಬ್ದದ ಅರ್ಥವನ್ನು ಹೇಳ್ತಾ ಇದ್ದೀನಿ. ಒನ್ ಹೂ ಮೇಕ್ಸ್ ಆನ್ ಆಕ್ಟಿವ್ ಎಫರ್ಟ್. ಕ್ರಿಯಾತ್ಮಕ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಯಾರು ಯಾವುದಕ್ಕೋಸ್ಕರ ಅಂತಂದ್ರೆ ಮಾನವನ ಹಿತವನ್ನ ಮುಂದೆ ತರಲಿಕ್ಕೆ. ಮಾನವನ ಹಿತವನ್ನ, ಮಾನವನ ಒಂದು ಒಳ್ಳೆಯದನ್ನ ಮುಂದೆ ತರಲಿಕ್ಕೆ ಒಬ್ಬ ವ್ಯಕ್ತಿ ಕ್ರಿಯಾತ್ಮಕ ಪ್ರಯತ್ನವನ್ನ ಮಾಡ್ತಾ ಇದ್ದಾನೆ. ಅಂತಹ ವ್ಯಕ್ತಿಗೆ ಏನಂತ ಕರಿತೀವಿ ಅನ್ನೋದು ಈ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ಸ್ ಗಳಲ್ಲಿ ಮಿಸೋಜಿನಿಸ್ಟ್ ಇದೆ, ಫೆಮಿನಿಸ್ಟ್ ಇದೆ, ಸೆಕ್ಸಿಸ್ಟ್ ಇದೆ, ಆಮೇಲೆ ಫಿಲಾಂಥ್ರೋಫಿಸ್ಟ್ ಅಂತ ಹೇಳಿ ಇಲ್ಲಿದೆ. ಯಾವ್ದು ಆನ್ಸರ್ ಆಗುತ್ತೆ? ನೀವು ಒಂದ್ ಸ್ವಲ್ಪ ಕಮೆಂಟ್ ಅನ್ನ ಮಾಡಿ ಬೇಗನೆ ಹೇಳ್ರಿ. ಓಕೆ, ಸೊ ಇವುಗಳ ಅರ್ಥ ಗೊತ್ತಿತ್ತು ಅಂತಂದ್ರೆ ನೀವು ಆನ್ಸರ್ ಅನ್ನ ಮಾಡಬಹುದು. ಈಗ ಫಿಲಾಂಥ್ರೋಪಿಸ್ಟ್ ಅಂತಂದ್ರೆ ಏನು? ಪರೋಪಕಾರಿ ಅಂತ ಕರಿತೀವಿ. ಫಿಲಾಂಥ್ರೋಪಿಸ್ಟ್ ಅಂತಂದ್ರೆ ಏನ್ ಬರ್ತೈತಿ ಇಲ್ಲಿ ಅರ್ಥ? ಪರೋಪಕಾರಿ. ಪರೋಪಕಾರಿ. ಆಕ್ಚುಲಿ ಪರೋಪಕಾರಿ ಯಾರು? ಬೇರೆಯವರ ಹಿತವನ್ನ ಬಯಸುವಂತಹ ವ್ಯಕ್ತಿಗೆ ಪರೋಪಕಾರಿ ಅಂತ ಕರಿತೀವಿ. ಅದೇ ಇದರ ಆನ್ಸರ್ ಆಗುತ್ತೆ. ಸೆಕ್ಸಿಸ್ಟ್ ಅಂತಂದ್ರೆ ಏನ್ ಬರ್ತಾ ಇದೆ ಇಲ್ಲಿ? ಲಿಂಗ ಭೇದ ಮಾಡುವವನು. ಲಿಂಗ ಭೇದ ಭಾವ ಮಾಡುವವನಿಗೆ ಸೆಕ್ಸಿಸ್ಟ್ ಅಂತ ಹೇಳಿ ಕರಿತಾ ಇದೀವಿ. ಫೆಮಿನಿಸ್ಟ್ ಅಂತ ಹೇಳಿ ಬರ್ತಾ ಇದೆ ಒಂದು ವರ್ಡ್. ಫೆಮಿನಿಸ್ಟ್ ಅಂತಂದ್ರೆ ಏನು ಅಂತಂದ್ರೆ ಇಲ್ಲಿ ಸ್ತ್ರೀವಾದಿ. ಸ್ತ್ರೀವಾದಿ ಅಂದ್ರೆ ಸ್ತ್ರೀಯರ ಬಗ್ಗೆ ಹೇಳುವವನು, ಸ್ತ್ರೀಯರ ಬಗ್ಗೆ ವಾದ ವಿವಾದ ಮಾಡುವವನಿಗೆ ಫೆಮಿನಿಸ್ಟ್ ಅಂತ ಹೇಳಿ ಕರಿತಾ ಇದ್ದೇವೆ. ಮಿಸೋಜಿನಿಸ್ಟ್ ಅಂತ ಹೇಳಿದೆ ಸ್ತ್ರೀ ದ್ವೇಷಿ ಅಂತ ಅರ್ಥ ಆಗುತ್ತೆ. ಸ್ತ್ರೀ ದ್ವೇಷಿ ಅಂದ್ರೆ ಸ್ತ್ರೀಯರನ್ನ ದ್ವೇಷಿಸುವವನಿಗೆ ಮಿಸೋಜಿನಿಸ್ಟ್ ಅಂತ ಕರಿತೇವಿ. ಇವು ಎಲ್ಲ ಶಬ್ದಗಳ ಅರ್ಥ ಗೊತ್ತಿರ್ಬೇಕು ನಿಮಗೆ. ಈಗ ಇಲ್ಲಿ ಮಾನವನ ಹಿತಾಸಕ್ತಿಗೆ ಕ್ರಿಯಾತ್ಮಕ ಪ್ರಯತ್ನ ಮಾಡುವವನಿಗೆ ಫಿಲಾಂಥ್ರೋಫಿಸ್ಟ್ ಅಂತ ಕರಿತೀವಿ. ಅವನಿಗೆ ಪರೋಪಕಾರಿ ಅಂತ ಕರಿತಾ ಇದ್ದೇವೆ. ಆಪ್ಷನ್ ನಂಬರ್ ಡಿ
ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಯಾವ್ದಿದೆ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದೆ ಇನ್ನೊಂದು. ಎ ಡೈಗ್ರಾಮ್ ಶೋವಿಂಗ್ ದ ಪಾತ್ ಆಫ್ ಪ್ಲಾನೆಟ್ಸ್ ಅಂತಂದ್ರೆ ಏನು, ಇಲ್ಲಿ ಗ್ರಹಗಳು ಅಂತ ನಿಮ್ಗೆ ಗೊತ್ತಿದೆ. ಗ್ರಹಗಳ ಗ್ರಹಗಳ ಒಂದು ಗ್ರಹಗಳ ಒಂದು ಚಿತ್ರಣವನ್ನ ತೋರಿಸುವಂತಹ, ಗ್ರಹಗಳ ಚಲನೆಯ ಒಂದು ಚಿತ್ರಣವನ್ನ ತೋರಿಸುವಂತಹದಕ್ಕ ಏನಂತೇವಿ? ಒಂದನೇದು ಆಪ್ಷನ್ ಜೋಡಿಯಾಕ್ ಇದೆ, ಹೋರೋಸ್ಕೋಪ್ ಇದೆ, ಪ್ಲಾ ಪ್ಲಾಟಿಟ್ಯೂಡ್ ಇದೆ, ಆಮೇಲೆ ಪ್ಲಾನೆಟೇರಿಯಂ ಇದೆ. ಪ್ಲಾನೆಟೇರಿಯಂ ಅಂತಂದ್ರೆ ಏನು, ಇಲ್ಲಿ ತಾರಾಲಯ ಅಥವಾ ತಾರಾಮಂಡಲ ಆಗತಿ. ಓಕೆ, ಈಗ ಇದರ ಆನ್ಸರ್ ಹೇಳಲಿಕ್ಕೆ ಟ್ರೈ ಮಾಡ್ರಿ. ಪ್ಲಾಟಿಟ್ಯೂಡ್ ಇದೆ, ಹೊರೋಸ್ಕೋಪ್ ಇದೆ, ಝೋಡಿಯಾಕ್ ಇದೆ. ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ, ಬೇಗನೆ ಕಮೆಂಟ್ ಮಾಡ್ಬೇಕು. ಝೋಡಿಯಾಕ್, ಹೊರೋಸ್ಕೋಪ್, ಪ್ಲಾಟಿಟ್ಯೂಡ್. ಈಗ ಇಲ್ಲಿ ಪ್ಲಾನೆಟ್ ಇರೋದರಿಂದ ಎಲ್ಲಾರು ಏನ್ ಮಾಡ್ತೀರಾ ಅಂತಂದ್ರ ಪ್ಲಾಟಿಟ್ಯೂಡ್ ಅಂತ ಹೇಳಿ ಆನ್ಸರ್ ಅನ್ನ ಮಾಡ್ತೀರಾ. ಏನಂತ ಹೇಳಿ ಮಾಡ್ತೀರಾ ನೀವು? ಪ್ಲಾಟಿಟ್ಯೂಡ್ ಅಂತ ಹೇಳಿ ಆನ್ಸರ್ ಮಾಡ್ತೀರಾ. ಬಟ್ ಇಲ್ಲಿ ಪ್ಲಾಟಿಟ್ಯೂಡ್ ಅದ ಅರ್ಥ ಏನಾಗ್ತೈತಿ ಅಂತಂದ್ರ ಸಲಿಗೆ ಆಗ್ತೈತಿ. ಸಲಿಗೆ ಕೊಡ್ತೇವಲ್ಲ ನಾವು, ಅದು ಸಲಿಗೆ, ಪ್ಲಾಟಿಟ್ಯೂಡ್ ಅಂತ ಹೇಳಿ ಅರ್ಥ ಆಗ್ತೈತಿ. ನೆಕ್ಸ್ಟ್ ಹೋರೋಸ್ಕೋಪ್ ಅಂತ ಹೇಳಿ ಒಂದಿದೆ. ಹೋರೋಸ್ಕೋಪ್ ಅಂತಂದ್ರೆ ಏನು? ಕುಂಡಲಿ ನೋಡ್ತೇವೆ ನಾವು. ಹುಟ್ಟಿದ ತಕ್ಷಣ ಕುಂಡಲಿ ನೋಡ್ತೇವಿ, ಅಥವಾ ಮ್ಯಾರೇಜ್ ಆಗುವಾಗ, ಮದುವೆ ಆಗುವಾಗನು ಕೂಡ ನಾವು ನಮ್ಮ ಕುಂಡಲಿಯನ್ನ ಮ್ಯಾಚ್ ಮಾಡ್ತೇವಿ. ಯಾವ ರಾಶಿಯಲ್ಲಿ, ಯಾವ ನಕ್ಷತ್ರದಲ್ಲಿ ಹುಟ್ಟೇವಿ, ರಾಶಿ ಯಾವ್ದಿದೆ, ಯಾವ ಟೈಮಿಂಗು ಹೆಂಗಿದೆ ಅಂತ ಹೇಳಿ. ಸೊ ಅದಕ್ಕೆ ಹೋರೋಸ್ಕೋಪ್ ಅಂತ ಹೇಳಿ ಕರಿತೀವಿ. ಕುಂಡ್ಲಿ ನೋಡು. ಝೋಡಿಯಾಕ್ ಅಂತ ಹೇಳಿದೆ. ಇಲ್ಲಿ ಏನ್ ಬರ್ತೈತಿ ಅಂತಂದ್ರೆ ಝೋಡಿಯಾಕ್ದ ಅರ್ಥ ರಾಶಿ. ಝೋಡಿಯಾಕ್ ಅಂತಂದ್ರೆ ಏನು, ಇಲ್ಲಿ ರಾಶಿ ಅಂತ ಅರ್ಥ ಆಗ್ತತಿ. ಓಕೆ, ರಾಶಿ ಅಥವಾ ಒಂದು ಚಕ್ರ ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ ಏನು ಅಂತಂದ್ರೆ ಪ್ಲಾನೆಟ್ಸ್ ಗಳ ಒಂದು ಏನು, ಪ್ಲಾನೆಟ್ಸ್ ಗಳಿರ್ತಾವೆ, ಅವುಗಳ ಒಂದು ಏನಿರ್ತೈತಿ ಅಂತಂದ್ರೆ ಒಂದು ಪಥ ಇರ್ತೈತಿ, ಒಂದು ಪಾತ್ ಇರ್ತೈತಿ, ಒಂದು ದಾರಿ ಇರ್ತೈತಿ. ಅವುಗಳನ್ನ ತೋರಿಸುವಂತಹ ಒಂದು ಶಬ್ದ ಯಾವುದು ಅಂತಂದ್ರೆ ಅದಕ್ಕೆ ನಾವು ಝೋಡಿಯಾಕ್ ಅಂತ ಕರಿತೀವಿ. ಝೋಡಿಯಾಕ್ ರಾಶಿ ಅಂತ ಇದರ ಅರ್ಥ ಆಗ್ತೈತಿ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಇದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಸಿನಾನಿಮ್ ಇದೆ ನೋಡ್ರಿ, ಬಂತು. ವ್ಯಾಲಿಯನ್ಸ್ ಅನ್ನುವಂತ ಒಂದು ಶಬ್ದ ಇದೆ. ಇದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಬೇಗನೆ ಟ್ರೈ ಮಾಡ್ರಿ. ವ್ಯಾಲಿಯನ್ಸ್ ಅನ್ನುವಂತಹ ಶಬ್ದದ ಸಿನಾನಿಮ್, ಸಮಾನಾರ್ಥಕ ಪದ. ಡಾಸ್ಟಾರ್ಡಿಲಿಯಸ್, ಡಾಸ್ಟಾರ್ಡ್ಲಿನೆಸ್, ಕ್ರಾವೆನೆಸ್, ಗ್ಯಾಲೆಂಟ್ರಿ ಅಂತ ಹೇಳಿದೆ. ಆಮೇಲೆ ಪೇಶನ್ಸ್ ಅಂತ ಹೇಳಿದೆ. ಪೇಶನ್ಸ್. ಬೇಗನೆ ಹೇಳಿ ನೋಡೋಣ, ಇದಕ್ಕೆ ಆನ್ಸರ್ ಏನಾಗ್ತತಿ? ಇದಕ್ ಒಂದು ಟ್ರಿಕ್ ಏನು ಅಂತಂದ್ರ, ಟ್ರಿಕ್ ಏನಿದೆ ಅಂತಂದ್ರ ವಾಲಿ ಜೊತೆ ವಾಲಿ ಜೊತೆ ಗಲಾಟೆ ವರ. ವಾಲಿ ಜೊತೆ ಗಲಾಟೆ ವರ ಅಂತ ಹೇಳಿ ನೆನಪಿಟ್ಕೋಬಹುದು ನೀವು. ವಾಲಿ ಅಂತಂದ್ರೆ ಏನಾಗ್ತೈತಿ? ವ್ಯಾಲಿಯನ್ಸ್. ವ್ಯಾಲಿಯನ್ಸ್ ದ ಅರ್ಥ ಏನಾಗ್ತೈತಿ? ವ್ಯಾಲಿಯನ್ಸ್ ದ ಅರ್ಥ ಶೌರ್ಯ ಅಥವಾ ಧೈರ್ಯ. ಶೌರ್ಯ ಧೈರ್ಯಕ್ಕೆ ನಾವು ವ್ಯಾಲಿಯನ್ಸ್ ಅಂತ ಕರಿತಾ ಇದೀವಿ. ವಾಲಿ ಅನ್ನುವಂಥದ್ದು ಒಂದು ಹೆಸರು ಅಂತ ಹೇಳಿ ತಿಳ್ಕೊಬಹುದು ನೀವು. ವಾಲಿ ಜೊತೆ ಗಲಾಟೆದಿಂದ ಏನಾಗ್ತೈತಿ? ಗ್ಯಾಲಂಟ್ರಿ. ವರದ ಜೊತೆಗೆ ವರ್ಚ್ಯೂ. ವರ ಜೊತೆಗೆ ಏನಾಗ್ತೈತಿ ಹೇಳ್ರಿ? ವರ್ಚ್ಯೂ ಆಗ್ತತಿ.
ವರ ಜೊತೆಗೆ ವರ್ಚು ಅಂತ ಇಲ್ಲಿ ಅರ್ಥ ಆಗ್ತೈತಿ. ಈಗ ಇಲ್ಲಿ ನೋಡ್ರಿ, ವ್ಯಾಲಿಯನ್ಸ್ ಅಂತಂದ್ರನು ಧೈರ್ಯ ಇದೆ, ಶೌರ್ಯ ಇದೆ. ಗ್ಯಾಲೆಂಟ್ರಿ ಅಂದ್ರೂ ಕೂಡ ಏನ್ ಹೇಳ್ರಿ ಇಲ್ಲಿ ಶೌರ್ಯ ಅಂತ ಹೇಳಿ ಅರ್ಥ ಆಗ್ತೈತಿ, ಶೌರ್ಯ, ಧೈರ್ಯ. ಆಮೇಲೆ ವರ್ಷದಿಂದ ಇದರ ಅರ್ಥ ಏನಾಗ್ತೈತಿ, ಸದ್ಗುಣ, ಸದ್ಗುಣ ಆಗ್ತೈತಿ. ಈಗ ಅರ್ಥ ನಿಮ್ಗೆ ಗೊತ್ತಾಗಿರ್ಬೋದು. ವ್ಯಾಲಿಯನ್ಸ್ ಇದರ ಒಂದು ಸಿನಾನಿಮ್ ಗ್ಯಾಲೆಂಟ್ರಿ ಆಗ್ತೈತಿ. ಇದರ ಅರ್ಥನೂ ಕೂಡ ಏನ್ ಬರ್ತಾ ಇದೆ ಇಲ್ಲಿ ಶೌರ್ಯ ಅಂತ ಹೇಳಿ ಬರ್ತಾ ಇದೆ, ಅಥವಾ ಧೈರ್ಯ ಅಂತ ಹೇಳಿ ಬರ್ತಾ ಇದೆ. ಪೇಶನ್ಸ್ ಅಂತಂದ್ರೆ ಏನ್ ಹೇಳ್ರಿ, ಸಹನೆ. ಸಹನೆ ಮಾಡಿಕೊಳ್ಳುವುದಕ್ಕೆ ನಾವು ಪೇಶನ್ಸ್ ಅಂತ ಹೇಳಿ ಕರಿತಾ ಇದ್ದೇವೆ. ಸಹನೆ ಮಾಡಿಕೊಳ್ಳುವುದಕ್ಕೆ ಪೇಶನ್ಸ್. ನೆಕ್ಸ್ಟ್ ನೋಡ್ರಿ, ಕ್ರಾವೆನೆಸ್ ಅಂತ ಇದೆ. ಕ್ರಾವೆನೆಸ್ ಇದು ಏನು ಅಂತಂದ್ರ ವ್ಯಾಲಿಯನ್ಸ್ ಏನಿದೆಯಲ್ಲ ಇದರ ಒಂದು ಅಪೋಸಿಟ್ ವರ್ಡ್. ಇದು ಅಪೋಸಿಟ್ ವರ್ಡ್ ಯಾವುದು, ಕ್ರಾವೆನೆಸ್ ಅಂತ ಹೇಳಿ. ಇದರ ಅರ್ಥ ಅಧೈರ್ಯ, ಅಧೈರ್ಯ ಅಂತ ಹೇಳಿ ಅರ್ಥ ಆಗುತ್ತೆ. ಕ್ರಾವೆನೆಸ್ ಇದರ ಅರ್ಥ ಏನು, ಅಧೈರ್ಯ, ಕ್ರಾವೆನೆಸ್. ಡಾಸ್ಟಾರ್ಡ್ಲಿನೆಸ್, ಡಾಸ್ಟಾರ್ಡ್ಲಿನೆಸ್ ಇದರ ಅರ್ಥ ಏನಾಗ್ತೈತಿ, ದುಷ್ಟತನ, ದುಷ್ಟತನ ಅಥವಾ ಕೆಟ್ಟತನ. ಅದಕ್ಕೆ ಏನಂತೇವೆ ನಾವು, ಡಾಸ್ಟಾರ್ಡ್ಲಿನೆಸ್. ದುಷ್ಟತನ, ಕೆಟ್ಟತನ, ಡಾಸ್ಟಾರ್ಡ್ಲಿನೆಸ್ ಆಗ್ತೈತಿ. ಕ್ರಾವೆನೆಸ್ ಇದರ ಅರ್ಥ ಅಧೈರ್ಯ. ನೆಕ್ಸ್ಟ್ ಗ್ಯಾಲೆಂಟ್ರಿ, ಶೌರ್ಯ, ಧೈರ್ಯ ಸಿನಾನಿಮ್ ಆಗುತ್ತೆ. ಪೇಶನ್ಸ್, ಸಹನೆ. ಬಹಳ ಪೇಶನ್ಸ್ ದಿಂದ ಇರ್ಬೇಕು ನೀವು. ಈ ಒಂದು ಶಬ್ದಗಳನ್ನ ಕಲಿಬೇಕು ಅಂತಂದ್ರೆ ಬಹಳಷ್ಟು ನೀವು ಏನಾಗ್ಬೇಕಾಗತ್ತೆ, ಬಹಳಷ್ಟು ಪೇಶನ್ಸ್ ದಿಂದ ಕಲಿಬೇಕಾಗ್ತತಿ. ಪೇಶನ್ಸ್ ಇರ್ಲಿಲ್ಲ ಅಂತಂದ್ರೆ ಆಗಂಗಿಲ್ಲ. ಏನ್ ಬಿಡಪ್ಪ ಇಷ್ಟೆಲ್ಲ ಶಬ್ದಗಳ ಅರ್ಥ ಸರ್ಗಳು ಹೇಳ್ತಾ ಇದಾರೆ, ಬಟ್ ಅವುಗಳು ನಮ್ಗೆ ನೆನಪಿಟ್ಕೊಲಿಕ್ಕೆ ಆಗ್ತಾ ಇಲ್ಲ ಅಂತ ನೀವು ಹಾಗೆ ಬಿಟ್ರ ಅಂತಂದ್ರ ಹಂಗ ಹೋಗ್ಬಿಡ್ತೈತ. ಯಾಕಂತಂದ್ರೆ ಇದನ್ನ ಹೇಳ್ತಾ ಇದ್ದೀನಿ ನಾನು, ಪ್ರತಿಯೊಂದು ಎಕ್ಸಾಮ್ ದಲ್ಲಿ 8 ರಿಂದ 9 ಕ್ವಶನ್ಸ್ ಗಳು ಬರ್ತಾ ಇರೋದರಿಂದ ಈ 8 ರಿಂದ 9 ಕ್ವಶನ್ಸ್ ಗಳೇ ನಿಮ್ಗೆ ಏನ್ ಮಾಡ್ತಾವು ಅಂತಂದ್ರೆ ಸೆಲೆಕ್ಷನ್ ಹಾದಿಯಲ್ಲಿ ತೆಗೆದುಕೊಂಡು ಹೋಗ್ತಾವ. ನಿಮ್ಮ ಸೆಲೆಕ್ಷನ್ ಆಗ್ಬೇಕಂತಂದ್ರೆ ಇವಾಗ ಕಾರಣ ಆಗ್ತಾವ. ಅದ್ರ ಸಲುವಾಗಿ ಇವುಗಳನ್ನ ಒಳ್ಳೆ ರೀತಿಯಿಂದ ಪ್ರಿಪೇರ್ ಆಗ್ರಿ, ಒಳ್ಳೆ ರೀತಿಯಿಂದ ರಿವೈಸ್ ಮಾಡ್ರಿ. ರಿವೈಸ್ ಮಾಡಿ ಪದೇ ಪದೇ ಓದ್ತಾ ಇರಿ, ಬರ್ತಾವು. ಹಾಗೆ ಒಮ್ಮಿಂದೊಮ್ಮೆಲೆ ಬಾ ಅಂತಂದ್ರೆ ಬರಂಗಿಲ್ಲ ಅವು. ಒಂದ್ ಸ್ವಲ್ಪ ಅದ್ರ ಹಿಂದ್ ಬೆನ್ ಹತ್ತಬೇಕಾಗ್ತತಿ. ಬೆನ್ ಹತ್ತಿದಾಗನ ನಿಮ್ಗ ಏನಾದ್ರೂ ಸಿಗ್ತೈತಿ. ಬೆನ್ ಹತ್ತಿರ್ಬೇಕು ನೀವು ಕೂಡ ಎಲ್ಲಾರೆ. ಸೊ ಆ ಬೆನ್ ಹತ್ತೋದು ಬೇರೆ, ಇದ್ರ ಬೆನ್ ಹತ್ರಿ. ಇದು ಬೆನ್ ಹತ್ರಿ ಅಂತಂದ್ರ ಪೂರ್ತಿ ಜೀವನ ಪೂರ್ತಿ ಏನಾಗ್ತೀರಿ ನೀವು, ಆರಾಮಾಗಿ ಕಳಿತೀರಿ. ಸಿನಾನಿಮ್ ವ್ಯಾಲಿಯನ್ಸ್ ಇದು ಗೊತ್ತಾಯ್ತು ನಿಮ್ಗೆ. ಇದನ್ನ ಯಾವ ರೀತಿ ನೆನಪಿಟ್ಕೋಬೇಕು, ವಾಲಿ ಜೊತೆ ಗಲಾಟೆ ವರ ಇದ್ದಾನೆ. ವಾಲಿ ಅನ್ನುವಂತ ಒಬ್ರು ಸೊ ಅವ್ರ ಜೊತೆಗೆ ಗಲಾಟೆ ಮಾಡುವಂತಹ ವರ. ವಾಲಿ ಅಂತಂದ್ರೆ ವ್ಯಾಲಿಯನ್ಸ್, ಗಲಾಟೆಯಿಂದ ಗ್ಯಾಲೆಂಟ್ರಿ, ವರದಿಂದ ವರ್ಚು. ವರ್ಚುನು ಕೂಡ ಅದರ ಸಿನಾನಿಮ್ ಆಗ್ತೈತಿ. ನಾಳೆ ನಿಮ್ಗೆ ಎಕ್ಸಾಮ್ ದಲ್ಲಿ ವ್ಯಾಲಿಯನ್ಸ್ ಕೊಟ್ಟು ಅದರ ಸಿನಾನಿಮ್ ಗ್ಯಾಲೆಂಟ್ರಿ ಕೊಡೋದ್ ಬದ್ಲಿ ವರ್ಚು ಅಂತ ಕೊಟ್ರು ಅಂತಂದ್ರೆ ಬರ್ಲಿಕ್ಕೆ ನಿಮ್ಗೆ ಬರ್ಬೇಕು. ಓಕೆ, ಸೊ ಇವಿಷ್ಟು ಏನು ಅಂತಂದ್ರೆ ಶಬ್ದಗಳು ಇಲ್ಲಿ ನಾವು ನೋಡ್ಕೊಂಡ್ವಿ. ಐ ಥಿಂಕ್ 2ನೇ ಶಿಫ್ಟ್ ಎಲ್ಲ ಮುಗ್ದು ಅಂತೇಳಿ ಅನ್ಸ್ತಾ ಇದೆ. ಓಕೆ, ಈಗ ಇಲ್ಲಿ ಏನು ಅಂತಂದ್ರೆ ನೀವು ಈ ಒಂದು ಏನು ನಾನು ಹೇಳ್ತಾ ಇದ್ದೇನೆ ಶಬ್ದಗಳನ್ನ ಒಳ್ಳೆ ರೀತಿಯಿಂದ ಪ್ರಿಪೇರ್ ಆಗ್ರಿ, ಅವುಗಳನ್ನ ಒಳ್ಳೆ ರೀತಿಯಿಂದ ಪ್ರಿಪ್ರೇಷನ್ ಅನ್ನ ಮಾಡ್ರಿ. ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೋಟ್ಸ್ ಅನ್ನ ಮಾಡ್ಲಿಕ್ಕೆ ಮರಿಬೇಡ್ರಿ. ಓಕೆ, ಆಮೇಲೆ SSC MTS ಎಕ್ಸಾಮ್ಗೆ ತಯಾರಿ ನಡೆಸ್ತಾ ಇರುವಂತ ಅಭ್ಯರ್ಥಿಗಳು ನೀವು ನಮ್ಮ ಕೋರ್ಸ್ಗೆ ಜಾಯಿನ್ ಆಗಬಹುದು. 8861927838 ನಂಬರ್ಗೆ. ನಿಮಗೆ ಈ ಕೋರ್ಸ್ 6 ಮಂತ್ ವ್ಯಾಲಿಡಿಟಿದೊಂದಿಗೆ GK ಎಲ್ಲ ಸಬ್ಜೆಕ್ಟು, ಇಂಗ್ಲಿಷ್, ಮ್ಯಾಥ್ಸ್, ರೀಸನಿಂಗ್ ಎಲ್ಲ ಸಬ್ಜೆಕ್ಟ್ಗಳ ರಿಕಾರ್ಡೆಡ್ ಕ್ಲಾಸಸ್ಗಳು ನಿಮ್ಗೆ ಸಿಗ್ತಾ ಇದ್ದಾವೆ. ಎಲ್ಲ ರಿಕಾರ್ಡೆಡ್ ಕ್ಲಾಸಸ್, PDF ನೋಟ್ಸ್ ಎಲ್ಲ ನಿಮ್ಗೆ ಪ್ರಿಪ್ರೇಷನ್ ಅದರಲ್ಲಿ ಇರ್ತಾ ಇದೆ. ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಓಕೆ, ಮತ್ತೆ ನಾಳೆ ಒಂದು ಹೊಸದಾಗಿರುವಂತಹ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಜೈ ಹಿಂದ್.